ದೇವರಿಗೆ ಸ್ತೋತ್ರವಾಗಲಿ. ದೇವರಿಗೆ ಅಮೂಲ್ಯರು, ಅತಿ ಪ್ರಿಯರು, ಘನವಂತರಾದ ಪ್ರಿಯ ದೇವರ ಮಕ್ಕಳೇ, ಬನ್ನಿರಿ ಪ್ರಿಯರೇ. ಮಹಾಸ್ತುತಿಗೆ ಪಾತ್ರನಾದ ಮನುಷ್ಯ ಜೀವಿತದ ಶಾಂತಿಯಾದ, ರಕ್ಷಣೆಯಾದ, ಜ್ಞಾನವಾದ, ಆರೋಗ್ಯ, ಬೆಳಕು, ಧೈರ್ಯ ಆದ ದೇವರ ವಾಕ್ಯವನ್ನು ಆಲಿಸಲು ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸ್ತೇನೆ ಪ್ರಿಯರೇ. ಈ ದಿನ ಈ ಸಮಯ ನಾವು ಆಲಿಸಲಿರುವ ದೇವರ ಜೀವಂತ ಬೆಳಕಾದ, ದಾರಿಗೆ ದೀಪ, ಬಾಳಿಗೆ ಬೆಳಕಾದ ದೇವರ ಮಾತು ಅಂಶ ಪ್ರಿಯರೇ. ಹಿಂದಿನ ವಾಕ್ಯ ಭಾಗದಲ್ಲಿ ನೋಡಿಕೊಂಡೆವು. ಅದರ ಉಳಿದ ಭಾಗ ದೇವರ ಆಶ್ರಯದಲ್ಲಿರುವವರ ಮನಃಶಾಂತಿ. ಹೌದು ಪ್ರಿಯರೇ, ನೀನು, ನಾನು, ನಮ್ಮೆಲ್ಲರ ಕುಟುಂಬ ವಿಶ್ವಾಸಕ್ಕೆ ಪಾತ್ರನಾದ ನಮ್ಮ ಸೃಷ್ಟಿಕರ್ತ, ರಕ್ಷಕ, ಅನುದಿನವೂ ಕಾದು ನಡೆಸುವ, ನಮ್ಮೆಲ್ಲರ ಭಾರವನ್ನು ಇಂದಿನವರೆಗೂ ಹೊರುತ್ತಾ ಬಂದಿರುವ, ನಮ್ಮ ಜೀವಿತ ಭಾರಗಳನ್ನೆಲ್ಲ ಹಗುರಗೊಳಿಸುವ, ನಮ್ಮ ಭೂಯಾತ್ರೆ ಚಿಂತೆಯನ್ನೆಲ್ಲ ಹೊತ್ತುಕೊಳ್ಳುವ, ಸುಗಮವಾಗಿ ನಮ್ಮ ಜೀವಿತವನ್ನು ನಡೆಸುವ ದೇವರಾದ ಯೇಸು ಕ್ರಿಸ್ತ ನಾಮದಲ್ಲಿ ಸ್ವಾಗತಿಸಿದ ಪ್ರೇರೆ ಅಂಶ ದೇವರ ಆಶ್ರಯದಲ್ಲಿರುವವರ ಮನಃಶಾಂತಿ. ಹೌದು ಪ್ರೇರೆ, ಈ ವಾಕ್ಯ ಭಾಗವನ್ನು ಧ್ಯಾನಿಸುವ ಮೊದಲು ದೇವರ ಪರಿಶುದ್ಧಾತ್ಮನ, ಸತ್ಯದಾತ್ಮನ, ಕ್ರಿಸ್ತ ಯೇಸುವಿನ ಆತ್ಮನ ಸಹಾಯವನ್ನು, ಶಕ್ತಿಯನ್ನು ಬೇಡಿಕೊಳ್ಳೋಣ ಪ್ರೇರೆ. ಆ ದೇವರ ವಾಕ್ಯ ನಮ್ಮ ಹೃದಯದಲ್ಲಿ 100ಕ್ಕೆ 100 ಫಲ ಕೊಡುವಂತೆ ನನ್ನೊಂದು ಏಕೀಭವಿಸಿ ಪ್ರಾರ್ಥಿಸಿರಿ. ಪ್ರಾರ್ಥನೆ. ತಂದೆಯೇ, ಸರ್ವಶಕ್ತ ದೇವರೇ, ಪರಿಶುದ್ಧನೇ, 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 ರಾಜ್ಯಾದಿರಾಜನೇ, ದೇವಾದಿದೇವನೇ, ಅಗಮ್ಯ ಬೆಳಕಿನಲ್ಲಿ ವಾಸ ಮಾಡುವ ಅಮರತ್ವವುಳ್ಳ ದೇವರೇ, ನನ್ನಲ್ಲಿರುವ ಶಾಂತಿ ನಿಮಗೆ ಬಿಟ್ಟು ಹೋಗುತ್ತೇನೆ, ಕೊಡುತ್ತೇನೆ ಎಂದು ಹೇಳಿದ್ದೀರಿ ಪ್ರಭುವೆ. ಹೌದು ಪ್ರಭುವೆ, ದೇವರ ಆಶ್ರಯದಲ್ಲಿರುವವರ ಮನಃಶಾಂತಿ ಎನ್ನುವ ನಿಮ್ಮ ಜೀವಂತ ವಾಕ್ಯ ಭಾಗಗಳನ್ನು ದಾವೀದನ ಕೀರ್ತನೆ 62ನೇ ಅಧ್ಯಾಯದ ಮುಖಾಂತರ ನಾವು ಓದಿ ಧ್ಯಾನಿಸಲಿರುವಾಗ ನೀವೇ ಅಂದು ನಿಮ್ಮ ಹೃದಯ ಪ್ರಿಯನಾದ, ನಿಮ್ಮ ಮನಸ್ಸಿಗೆ ಒಪ್ಪುವ ರಾಜನಾದ, ಚಕ್ರವರ್ತಿಯಾದ ದಾವೀದನ ಮುಖಾಂತರ ಬರೆಸಿರುವ ಪರಿಶುದ್ಧಾತ್ಮನ ಆ ಜ್ಞಾನ, ಶಕ್ತಿ, ಮಾರ್ಗ, ಸತ್ಯ, ಜೀವ ನಾವು ಕೂಡ ಅರಿತುಕೊಂಡು ಯೇಸು ಕ್ರಿಸ್ತ ನಾಮದಲ್ಲಿ ಈ ವಾಕ್ಯ ಭಾಗಗಳು ನಡೆಯುವಂತೆ ತಂದೆ ಆಶೀರ್ವದಿಸಿರಿ ಪ್ರಭುವೆ. ದೇವರೇ, ನಿಮ್ಮ ಆಶ್ರಯದಲ್ಲಿ ಇರುವವರ ಮನಃಶಾಂತಿ. ಹೌದು ಪ್ರಭುವೆ, ಎಲ್ಲ ಗ್ರಹಿಕೆಯನ್ನು ಮೀರುವ ದೇವರ ಶಾಂತಿ, ಎಲ್ಲ ಜ್ಞಾನವನ್ನು ಮೀರುವ ದೇವರ ಶಾಂತಿ ನಮ್ಮ ಹೃದಯಗಳಲ್ಲಿ ರಾಜನಂತೆ ಇದ್ದು ಆಳ್ವಿಕೆ ನಡೆಸುವಂತೆ ನಮ್ಮ ಕೇಳುವ ವಾಕ್ಯ ಕೇಳುವ ಪ್ರತಿಯೊಬ್ಬ ಮಗಳನ್ನು, ನಿಮ್ಮ ಪ್ರಜೆಗಳನ್ನು, ಸೇವಕರನ್ನು, ನನ್ನನ್ನು, ಅವರ ಕುಟುಂಬಗಳನ್ನು, ಸೇವೆಯನ್ನು, ಎಲ್ಲ ಜೀವಿತದ ಅನುದಿನದ ಕೆಲಸಗಳನ್ನು ಪ್ರಭುವೆ ನಿಮ್ಮ ದೈವ ಶಾಂತಿಯಲ್ಲಿ, ಅರಸನಂತಿರುವ ಶಾಂತಿಯಲ್ಲಿ, ಎಲ್ಲ ಗ್ರಹಿಕೆಯನ್ನು, ಎಲ್ಲ ಜ್ಞಾನವನ್ನು ಮೀರುವ ದೊಡ್ಡ ಶಾಂತಿಯಲ್ಲಿ ಅಡಗಿಸಿ ರಕ್ಷಿಸಬೇಕೆಂದು ನಿಮ್ಮ ಪವಿತ್ರ ಆಲೋಚನೆ, ಮಾರ್ಗ, ಸತ್ಯ, ಜೀವ ನಮ್ಮೆಲ್ಲರಿಗೆ ತೋರುತ್ತಾ ಬರಬೇಕೆಂದು, ಹೀಗೆ ನಿಮ್ಮ ಮಕ್ಕಳ ಜೀವಿತದಲ್ಲಿರುವ ಅಂಧಕಾರವನ್ನೆಲ್ಲ ನಜರೇತಿನ ಯೇಸು ಕ್ರಿಸ್ತ ನಮ್ಮಲ್ಲಿ ಒಡೆದೊಡಿಸಬೇಕೆಂದು ಶಾಂತಿದಾಯಕ ದೇವರೇ, ಸೈತಾನನನ್ನು ಶೀಘ್ರವಾಗಿ ನಿಮ್ಮ ಮಕ್ಕಳಾದ ನಮ್ಮೆಲ್ಲರ ಕಾಲ ಕೆಳಗೆ ಹಾಕಿ ತುಳಿಸಿ ಹಾಕಬೇಕೆಂದು ಯೇಸು ಕ್ರಿಸ್ತ ಜೀವಂತ ಕಾರ್ಯ ಮಾಡುವ ಸರ್ವಾಧಿಕಾರ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆಯೇ. ಆತ್ಮಸ್ವರೂಪನೇ, ದಹಿಸುವ ಅಗ್ನಿಯೇ. ಆಮೇನ್, ಆಮೇನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್, ಫೈರ್, ಲಿವಿಂಗ್ ವಾಟರ್, ಫ್ಲೋ. ಆಮೇನ್. ಹೌದು ಪ್ರಿಯರೇ, ದೇವರ ಆಶ್ರಯದಲ್ಲಿರುವ ಅವರ ಮನಃಶಾಂತಿ. ನಾವು ನೇರವಾಗಿ ವಾಕ್ಯ ಭಾಗದೊಳಗೆ ಪ್ರವೇಶಿಸೋಣ ಪ್ರಿಯರೇ. ಕೀರ್ತನೆ 62ನೇ ಅಧ್ಯಾಯ. ಹೌದು, ಸ್ಲಾಮ್ಸ್ ಚಾಪ್ಟರ್ 62 ವರ್ಸ್ 1 to 12th ವರ್ಡ್. ನಾವು ಒಂದೊಂದು ವಾಕ್ಯ ಓದಿಕೊಂಡು ವಿವರಣೆ ನೋಡಿಕೊಳ್ಳೋಣ ಪ್ರಿಯರೇ. ದೇವರ ವಾಕ್ಯ ಜೀವಂತವಾದದ್ದು. ನಮ್ಮ ದೇವರ ಜೀವ ನಮ್ಮ ಜೀವಿತಕ್ಕೆ ಪ್ರವೇಶ ಮಾಡುವಂತೆ ಮಾಡುತ್ತದೆ. ದೇವರ ವಾಕ್ಯ ಕ್ರಿಯೆ ಮಾಡುತ್ತದೆ ಪ್ರಿಯರೇ. ನಾವು ಯಾವ ಕ್ರಿಯೆ, ಯಾವ ಕೆಲಸ ಮಾಡಬೇಕು ನಿಜವಾಗಿ ದೇವರ ದೃಷ್ಟಿಯಲ್ಲಿ ಅದನ್ನೇ ಮಾಡಿಸುತ್ತದೆ. ದೇವರ ವಾಕ್ಯ ಇಬ್ಬಾಯಿ ಕತ್ತಿಗಿಂತ ಹರಿತವಾದದ್ದು. ಅದು ಪ್ರಿಯರೇ, ಕೇಳುವವರನ್ನು ಹೇಳುವವರನ್ನು ಸೌರ್ಯದ ಕೌಲುಗಳಂತೆ ಶುದ್ಧ ಮಾಡುತ್ತದೆ. ಹೌದು ಪ್ರಿಯರೇ, ದೇವರ ಮುಂದೆ ನಿಲ್ಲಿಸುತ್ತದೆ. ನಿರ್ದೋಷಿಗಳನ್ನಾಗಿ, ನಿಷ್ಕಳಂಕರನ್ನಾಗಿ, ಯಥಾರ್ಥರನ್ನಾಗಿ, ಹೌದು ಪ್ರಿಯರೇ, ಸತ್ಪುರುಷರನ್ನಾಗಿ, ಜ್ಞಾನಿಗಳನ್ನಾಗಿ, ಪರಿಶುದ್ಧರನ್ನಾಗಿ, ಹೀಗೆ ದೇವರ ವಾಕ್ಯ ಜೀವಂತವಾದದ್ದು, ಕ್ರಿಯೆ ಮಾಡುತ್ತದೆ. ಇಬ್ಬಾಯಿ ಕತ್ತಿಗಿಂತ ಹರಿತವಾದದ್ದು.
ಕೀಲು ಮಜ್ಜೆಗಳನ್ನು ದೇಹ ಆತ್ಮಗಳನ್ನು ತೂರಿ ಹೋಗಿ ಕಾರ್ಯ ಮಾಡುತ್ತದೆ, ಸ್ವಸ್ಥತೆ ಮಾಡುತ್ತದೆ. ಹೃದಯದ ಆಶೆ ಆಲೋಚನೆಗಳನ್ನು ತಿಳಿದುಕೊಂಡು ಶುದ್ಧ ಮಾಡುತ್ತದೆ. ಹೌದು ಪ್ರೇರೆ. ಕೀರ್ತನೆ 62ನೇ ಕೀರ್ತನೆ 1ನೇ ವಾಕ್ಯದಿಂದ ಓದಿಕೊಳ್ಳೋಣ ಪ್ರೇರೆ. ಪೀಠಿಕೆ ನೋಡುವುದಾದರೆ ನೋಡಿದೆವು ಆಗಲೇ ಹಿಂದಿನ ವಾಕ್ಯ ಭಾಗದಲ್ಲಿ. ದೇವರ ಆಶ್ರಯದಲ್ಲಿರುವವರ ಮನಃಶಾಂತಿ. ಪ್ರಧಾನ ಗಾಯಕನಾದ ಕೀರ್ತನ ಸಂಗ್ರಹದಿಂದ ತೆಗೆದದ್ದು ದಾವಿದನ ಕೀರ್ತನೆ ಪ್ರೇರೆ. 62ನೇ ಕೀರ್ತನೆ 1ನೇ ವಾಕ್ಯ, 62 ಚಾಪ್ಟರ್ 1st ವರ್ಡ್. ನನ್ನ ಮನಸ್ಸು ದೇವರನ್ನೇ ನಂಬಿ ಶಾಂತವಾಗಿರುವುದು, ನನ್ನ ರಕ್ಷಣೆಯು ಆತನಿಂದಲೇ. ಹೌದು ಪ್ರೇರೆ. ನನ್ನ ಅಂದರೆ ದೇವರಲ್ಲಿ ವಿಶ್ವಾಸ ಇಟ್ಟವರ ಮನಸ್ಸು ದೇವರನ್ನೇ ನಂಬಿ ಆತನಲ್ಲೇ ಶಾಂತವಾಗಿರ್ಬೇಕು ಪ್ರೇರೆ. ನಮ್ಮ ರಕ್ಷಣೆಯು ದೇವರಿಂದಲೇ. ಹೌದು ಪ್ರೇರೆ. ನಾನು ನೀನು ದೇವರನ್ನೇ ನಂಬಬೇಕಾಗಿದೆ. ಹೌದು, ಅಧಿಕಾರಿಗಳನ್ನಲ್ಲ. ಹೌದು ಪ್ರೇರೆ. ನರ ಮಾತ್ರದವರನ್ನಲ್ಲ. ಹೌದು, ಇಂದಿದ್ದು ನಾಳೆ ಕಾಣದಿರುವ ಅಧಿಕಾರಿಗಳನ್ನು, ಮನುಷ್ಯರನ್ನಲ್ಲ, ಲೌಕಿಕ ವಸ್ತುಗಳನ್ನಲ್ಲ, ಶಾಶ್ವತವಾಗಿರುವ ಆಶ್ರಯವಾಗಿರುವ ದೇವರನ್ನೇ ನಮ್ಮ ಮನಸ್ಸು ನಂಬಿ ಶಾಂತವಾಗಿರಬೇಕು. ಕಾರಣ ನಮ್ಮ ರಕ್ಷಣೆಯು ಆತನಿಂದಲೇ. ಹೌದು ಪ್ರೇರೆ. ರಕ್ಷಣೆ ಎಂದರೆ ನಾವು ಪಾಪದ ಮಾರ್ಗದಿಂದ ಪರಿಶುದ್ಧತೆಯ ಮಾರ್ಗಕ್ಕೆ, ಹೌದು ಪ್ರೇರೆ, ಅಂಧಕಾರದ ಜೀವಿತದಿಂದ ಬೆಳಕಿನ ಜೀವಿತಕ್ಕೆ, ನರಕದ ಜೀವಿತದಿಂದ ಸ್ವರ್ಗದ ಜೀವಿತಕ್ಕೆ, ಅವಿಶ್ವಾಸದ ಜೀವಿತದಿಂದ ವಿಶ್ವಾಸದ ಜೀವಿತಕ್ಕೆ, ದುಃಖ ಗೋಳಾಟ ಚಿಂತೆ ಪೇಚಾಟದ ಜೀವಿತದಿಂದ ಆನಂದ ಉತ್ಸಾಹ ಉಲ್ಲಾಸ ಸ್ತೋತ್ರ ಕೀರ್ತನೆ ದೈವ ಜ್ಞಾನದ ಜೀವಿತಕ್ಕೆ, ಪಾಪಶಾಪದ ಜೀವಿತದಿಂದ ಪರಿಶುದ್ಧತೆ ಆಶೀರ್ವಾದ ಜೀವಿತಕ್ಕೆ. ಹೌದು ಪ್ರೇರೆ. ದೇವರ ಮುಂದೆ ಮನುಷ್ಯರನ್ನು ಶಪಿಸುವ ಜೀವಿತದಿಂದ, ಅವರನ್ನು ಬಾಯಿಂದಲೇ ಕೊಲ್ಲುವ ಜೀವಿತದಿಂದ ಬಿಡುಗಡೆಯಾಗಿ ಆಶೀರ್ವದಿಸುವ, ಅವರನ್ನು ಬದುಕಿಸುವ, ಅವರಿಗಾಗಿ ಪ್ರಾರ್ಥಿಸುವ, ಪ್ರೀತಿಸುವ, ಹೌದು ಪ್ರೇರೆ, ಜೀವಿತಕ್ಕೆ ನಡೆಸುತ್ತದೆ ದೇವರ ರಕ್ಷಣೆ. ನನ್ನ ಮನಸ್ಸು ನಿನ್ನ ಮನಸ್ಸು ದೇವರನ್ನೇ ನಂಬಿ ಶಾಂತವಾಗಿರಬೇಕಾಗಿದೆ. ನಿನ್ನ ರಕ್ಷಣೆ ಯೇಸು ಕ್ರಿಸ್ತನಿಂದಲೇ ಪ್ರೇರೆ. ಹೌದು, ಯೇಸು ಕ್ರಿಸ್ತನು ಸಂದೇಶ ನಾವು ಕೊರಿಂಥ 1ನೇ ಅಧ್ಯಾಯ 1ನೇ ಪತ್ರಿಕೆ 1ನೇ ಅಧ್ಯಾಯ 18ನೇ ವಾಕ್ಯದಲ್ಲಿ ಓದುತ್ತೇವೆ. 1 Corinthians ಚಾಪ್ಟರ್ 1 ವರ್ಸ್ 18th ವರ್ಡ್. ಇಲ್ಲಿ ಓದುವುದಾದರೆ, ಶಿಲುಬೆಯ ಸಂದೇಶವು ನಾಶನ ಮಾರ್ಗದಲ್ಲಿರುವವರಿಗೆ ಹುಚ್ಚು ಸಂಗತಿಯಾಗಿದೆ, ಆದರೆ ದೇವರ ಸ್ವರ್ಗದ ರಕ್ಷಣೆಯ ಪರಿಶುದ್ಧತೆಯ ಬಿಡುಗಡೆಯ ಜಯದ ಆಶೀರ್ವಾದದ ನಿತ್ಯ ಜೀವದ ಮಾರ್ಗದಲ್ಲಿರುವವರಿಗೆ, ಬೆಳಕಿನ ಮಾರ್ಗದಲ್ಲಿರುವವರಿಗೆ ದೈವಶಕ್ತಿಯಾಗಿದೆ. ಹೌದು ಪ್ರೇರೆ. ಯೇಸು ಕ್ರಿಸ್ತನ ಶಿಲುಬೆ ಸಂದೇಶ. ಹೌದು, ಆತನು ದೇವರು, ನಮ್ಮ ಆತ್ಮಗಳ ತಂದೆ, ನಮ್ಮ ಸೃಷ್ಟಿಕರ್ತನು. ಮಕ್ಕಳು ಮಾಂಸಧಾರಿಗಳಾಗಿರುವುದರಿಂದ ಆತನು ಅವರಂತೆ ಆದನು ಎನ್ನುವ ಸಂದೇಶ. ಮಕ್ಕಳು ಜೀವಮಾನದುದ್ದಕ್ಕೂ ಮರಣ ಭಯದ ನಿಮಿತ್ತ ಸೈತಾನನ ಅಥವಾ ಇಹಲೋಕ ಅಧಿಪತಿಯ ಪಿಶಾಚಿಯ ಅಧೀನದಲ್ಲಿ ಭಯದಲ್ಲಿ ಇರುವುದರಿಂದ, ಮರಣದ ಕೆಳಗೆ ಇರುವುದರಿಂದ ಪಾಪ ಮಾಡಿಸಿ ಮರಣಕ್ಕೆ ಗುರಿಪಡಿಸುತ್ತಾನೆ ಸೈತಾನ. ಆ ಸೈತಾನ ಅಧಿಕಾರದಲ್ಲಿ ಇರುವುದರಿಂದ ನಮ್ಮ ಆತ್ಮಗಳ ತಂದೆ ನಮ್ಮಂತೆಯೇ ಮನುಷ್ಯ ಆದ. ಹೌದು ಪ್ರೇರೆ. ನಮ್ಮನ್ನು ಪಾಪ ಮರಣದ ಅಧೀನದಿಂದ ಬಿಡಿಸಲು ಮರಣಾಧಿಕಾರಿಯನ್ನು ತನ್ನ ಮರಣದಿಂದಲೇ ಸೋಲಿಸಿದನು ಪ್ರೇರೆ. ಹೌದು, ಹೀಗೆ ನಮ್ಮೆಲ್ಲರ ಮನಸ್ಸು ದೇವರನ್ನೇ ನಂಬಿ ಶಾಂತವಾಗಿರಬೇಕಾಯ್ತು ಪ್ರೇರೆ. ನಂಬಿಕೆ ಅಂದರೆ, ಹೌದು ಪ್ರೇರೆ, ಇಲ್ಲದ ಇರುವುದನ್ನು ಇರುವುದಾಗಿ ಕಾಣುವುದು, ನಾವು ಬೇಡಿದವುಗಳು ನಮಗೆ ದೊರಕುತ್ತವೆ ಎಂದು ನಿಶ್ಚಯಪಡಿಸಿಕೊಳ್ಳುವುದು, ಕಾಣುವಂಥವುಗಳು ಕಾಣದೇ ಇರುವ ವಸ್ತುಗಳಿಂದ ಉಂಟಾಯಿತು ಎಂದು ನಂಬುವುದು. ಹೌದು ಪ್ರೇರೆ. ಇಬ್ರಿಯರ ಗ್ರಂಥ 11ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಓದುತ್ತೇವೆ. ಹೀಗೆ ನಮ್ಮ ಮನಸ್ಸು ದೇವರನ್ನು ನಂಬಿ ಶಾಂತವಾಗಿರುವಂತೆ ದೇವರು ಅನುಗ್ರಹಿಸಲು ಪ್ರೇರೆ. ಪ್ರಾರ್ಥಿಸೋಣ. ನಮ್ಮ ರಕ್ಷಣೆಯು ಆ ದೇವರಿಂದಲೇ ಉಂಟಾಗುತ್ತದೆ. ಹೌದು, ಹೀಗೆ ನಾವು 2ನೇ ವಾಕ್ಯ ನೋಡುವುದಾದರೆ, ನಾವು ಆಗಲೇ ನೋಡಿದೆ ಪ್ರೇರೆ ಹಿಂದಿನ ವಾಕ್ಯ ಭಾಗದಲ್ಲಿ, ಆ ಕೀರ್ತನೆಗಳ ಗ್ರಂಥ. ಹಾಲೆಲೂಯಾ, ಥ್ಯಾಂಕ್ ಯು ಜೀಸಸ್. 33ನೇ ಅಧ್ಯಾಯ 20ನೇ ವಾಕ್ಯದಲ್ಲಿ ಓದುತ್ತೇವೆ. ಸ್ಲಾಮ್ಸ್. ಹಾಲೆಲೂಯಾ, ಥ್ಯಾಂಕ್ ಯು ಜೀಸಸ್. 33ನೇ ಅಧ್ಯಾಯ 20ನೇ ವಾಕ್ಯದಲ್ಲಿ ಸ್ಲಾಮ್ಸ್ 33 ಚಾಪ್ಟರ್ ವರ್ಸ್ 20 ವರ್ಡ್. ನಮ್ಮ ಮನಸ್ಸು ಯೆಹೋವನಿಗೋಸ್ಕರ ಕಾದಿದೆ, ನಮ್ಮ ಸಹಾಯವು ಗುರಾಣಿಯು ಆತನೇ. ನಮ್ಮ ಮನಸ್ಸು
ನಂಬಿ ಶಾಂತಿ ನೀಡುವ, ನಂಬಿಕೆ ಮೂಲಕ ಶಾಂತಿ ನೀಡುವ ದೇವರಲ್ಲಿ ನಮ್ಮ ಮನಸ್ಸು ಕಾದಿರಬೇಕು ಪ್ರಿಯರೇ. ನಮ್ಮ ಸಹಾಯವು ಗುರಾಣಿಯು ಆತನೇ, ಕಾರಣ ಆತನಿಂದಲೇ ನಮ್ಮ ರಕ್ಷಣೆ. ಆದ್ದರಿಂದ ನಮ್ಮ ಸಹಾಯಕನು, ನಮ್ಮ ಗುರಾಣಿಯು, ನಮ್ಮನ್ನು ಕಾಯುವಾತನು ಸುತ್ತಮುತ್ತಲಿದ್ದು ನೆರಳಿನಂತೆ. ಹೌದು ಪ್ರಿಯರೇ, ನಮ್ಮ ಮನಸ್ಸು ದೇವರಿಗಾಗಿ ಕಾಯಬೇಕಾಗಿದೆ. ನಮ್ಮ ಸಹಾಯವು ಗುರಾಣಿಯು ಯೇಸು ಕ್ರಿಸ್ತನೇ ಆಗಿದ್ದಾನೆ. ಹೀಗೆ ನಾವು 2ನೇ ವಾಕ್ಯ ಓದುವುದಾದರೆ, ಆತನೇ ನನಗೆ ಶರಣನು, ರಕ್ಷಕನು, ದುರ್ಗವು, ನಾನು ಕದಲಿದರೂ ಬೀಳೆನು. ದೇವರೇ ನಮ್ಮೆಲ್ಲರ ಶರಣನು, ರಕ್ಷಕನು, ದುರ್ಗವು ಅಂತ ಪ್ರೇರೆ. ಶರಣನು ಅಂದರೆ ನಮ್ಮ ಆಪತ್ತಿನ ಸಂದರ್ಭದಲ್ಲಿ ಆತನಲ್ಲಿ ಹೋಗಿ ಆಶ್ರಯ ಪಡೆಯುವುದು, ಮತ್ತು ರಕ್ಷಕನು ಎಂದರೆ ನಮ್ಮನ್ನು ಹಾಳು ಮಾಡುವ, ನಾಶನ ಮಾಡುವವರ ಸೈತಾನ ಜನರಿಂದ ನಾವು ಬಿಡಿಸಿಕೊಂಡು ಆತನ ಆಶ್ರಯದಲ್ಲಿ, ಆತನ ಮುಖಾಂತರ ಅವರನ್ನು ಗೆಲ್ಲುವುದು, ಆತನು ಅವರಿಂದ ನಮ್ಮನ್ನು ಬಿಡಿಸುವುದು. ಹೌದು ಪ್ರಿಯರೇ, ದುರ್ಗವು, ಹೌದು, ಮಳೆ, ಗಾಳಿ, ಚಳಿಯಂತಿರುವ ಜೀವಿತದ ಎಲ್ಲ ಸಮಸ್ಯೆಗಳಿಗೆ, ಸೈತಾನ್ನಿಂದ ಉಂಟಾಗುವ ಶೋಧನೆ, ಕಣಿನ ಶರೀರದ ಬದುಕು ಬಾಳನೆ ಎಂಬ ಇವೆಲ್ಲ ಸನ್ನಿವೇಶಗಳಿಂದ ದೇವರು ನಮ್ಮ ಸುತ್ತಮುತ್ತಲು ದುರ್ಗವಾಗಿ ಕಾಪಾಡುತ್ತಾನೆ ಪ್ರಿಯರೇ. ನಾವು ಕೀರ್ತನೆ 9ನೇ ಅಧ್ಯಾಯ 9-10ನೇ ವಾಕ್ಯದಲ್ಲಿ ಓದುತ್ತೇವೆ. ಸ್ಲಾಮ್ಸ್ 9th chapter verse 9 to 10th word. 9ನೇ ಕೀರ್ತನೆ 9-10ನೇ ವಾಕ್ಯ. ಇಲ್ಲಿ ಓದುವುದಾದರೆ, ಯೆಹೋವನು ಕುಗ್ಗಿ ಹೋದವರಿಗೆ ಆಶ್ರಯವು, ಆಪತ್ಕಾಲದಲ್ಲಿ ದುರ್ಗವೂ ಆಗಿರುವನು. ಯೆಹೋವನೇ, ನಿನ್ನ ನಾಮ ಮಹಿಮೆಯನ್ನು ಬಲ್ಲವರು ನಿನ್ನಲ್ಲಿ ಭರವಸವಿಡುವರು. ಯಾಕಂದರೆ ನಿನ್ನ ಮೊರೆ ಹೋಗುವವರನ್ನು ನೀನು ಕೈ ಬಿಡುವುದಿಲ್ಲ. ಅದು ಪ್ರೇರೆ, ದೇವರು ಕುಗ್ಗಿ ಹೋದವರನ್ನು ಅವರಿಗೆ ಆಶ್ರಯ ಅಂತ. ಯೇಸು ಕ್ರಿಸ್ತನು ಕುಗ್ಗಿ ಹೋದವರಿಗೆ ಆಶ್ರಯ. ಹೌದು, ನಾವು ಸುವಾರ್ತೆಯಲ್ಲಿ ನೋಡುತ್ತೇವೆ, ಆ ಬಲಹೀನತೆ ರೋಗದಿಂದ, ರಕ್ತಸ್ರಾವ ರೋಗದಿಂದ ಆ ಸ್ತ್ರೀ ಅನೇಕ 18 ವರ್ಷಗಳಿಂದ ಅನಾರೋಗ್ಯದಲ್ಲಿರ್ತಾಳೆ. ಯೇಸುವಿನ ವಸ್ತ್ರವನ್ನು ಮುಟ್ಟಿದರೆ ಸಾಕು ನನಗೆ ಗುಣವಾಗುತ್ತದೆ ಎಂದು ವಿಶ್ವಾಸಿಸಿ ಆ ಜನಸಂದಣಿಯ ಮಧ್ಯದಲ್ಲಿ ಬಂದು ಯೇಸುವಿನ ಬಟ್ಟೆಯ ತುಂಡನ್ನು, ಅಂಚನ್ನು ಮುಟ್ಟುತ್ತಾಳೆ. ಕೂಡಲೇ ಯೇಸು ಕ್ರಿಸ್ತನ ವಸ್ತ್ರದೊಳಗಿಂದ, ಬಟ್ಟೆಯೊಳಗಿಂದ ಶಕ್ತಿ ಹೊರಹೋಗಿ ಆಕೆಯನ್ನು ಗುಣಪಡಿಸುತ್ತೆ ಎಂದು ನೋಡುತ್ತೇವೆ. ಕಾರಣ ಯೆಹೋವನು ಕುಗ್ಗಿ ಹೋದವರಿಗೆ ಆಶ್ರಯವು. ಆಕೆ ಕುಗ್ಗಿ ಹೋಗಿದ್ದಳು, ಆಕೆ ಆತನ ಆಶ್ರಯ ಪಡೆದಳು. ವಸ್ತ್ರದಲ್ಲಿ ಶಕ್ತಿ ಇದೆ ಎಂದು, ಸ್ವಸ್ಥತೆ ಇದೆ. ಕೊನೆಯ ಆಕೆಗೆ ನಿರೀಕ್ಷೆ ಪ್ರೇರೆ. ಎಲ್ಲ ಡಾಕ್ಟರ್ ಅವರನ್ನು ಸಂಧಿಸಿದರೂ ಕೂಡ ಅನಾರೋಗ್ಯ ಹೋಗಿದ್ದಿಲ್ಲ. ಎಷ್ಟು ಖರ್ಚು ಮಾಡಿದ್ದರೂ ಗುಣವಾಗಿದ್ದಿಲ್ಲ. ಕಡೆಯಲ್ಲಿ ಸೃಷ್ಟಿಕರ್ತನೇ ನಿಜವಾದ ವೈದ್ಯ ಪ್ರೇರೆ. ಹೌದು, ಹೀಗೆ ಯೆಹೋವನು ಕುಗ್ಗಿ ಹೋದವರಿಗೆ, ನಿನಗೂ ನನಗೂ, ಕುಗ್ಗಿ ಹೋದ ನಮ್ಮೆಲ್ಲರಿಗೂ, ಆತನಲ್ಲಿ ವಿಶ್ವಾಸವಿಡುವ ಮಾನವ ಕೋಟಿಗೂ, ದೇವರಿದ್ದಾನೆ ಎನ್ನುವವರೆಲ್ಲರಿಗೂ ಯೇಸುವೆ ನಿಜವಾದ ದೇವರು, ನಿತ್ಯ ಜೀವ, ಅದೃಶ್ಯ ದೇವರ ಸಾದೃಶ್ಯ ರೂಪ, ಸರ್ವಸೃಷ್ಟಿಗೆ ಜ್ಯೇಷ್ಠ ಪುತ್ರ, ಆಗಲೆಲ್ಲದರ ಅಗ್ರಸ್ಥ, ಆದಿ ಸಂಭೂತ. ಹೌದು ಪ್ರಿಯ, ಸತ್ತವರೊಳಗಿಂದ ಮೊದಲು ಎದ್ದು ಬಂದಾತ, ಆತನಲ್ಲಿ ಇರಿಸಲು ನಿರ್ಧರಿಸಿದನು. ತಂದೆಯಾದ ದೇವರು, ಆತ್ಮಗಳ ತಂದೆ, ತನ್ನ ಸರ್ವಸಂಪೂರ್ಣತೆಯನ್ನು, ದೈವತ್ವವನ್ನು, ಶಕ್ತಿ, ಜ್ಞಾನ, ವಿಮೋಚನೆ, ಹೌದು ಪ್ರೇರೆ, ಬಿಡುಗಡೆಯನ್ನು. ಯೆಹೋವನು ಯೇಸು ಕ್ರಿಸ್ತನು ಕುಗ್ಗಿ ಹೋದವರಿಗೆ ಆಶ್ರಯ ಅಂತ ಪ್ರೇರೆ. ಆಪತ್ಕಾಲದಲ್ಲಿ ದುರ್ಗ ಆಗಿದ್ದಾನೆ ಪ್ರೇರೆ. ನಾವು ಆಪತ್ತಿನಲ್ಲಿ ಭಯಪಡೋ ಅವಶ್ಯಕತೆ ಇಲ್ಲ. ನಾವು ಆತನ ಮಾರ್ಗದಲ್ಲಿ ನಡೆಯಬೇಕಾಗಿದೆ ಅಷ್ಟೇ. ಆತನ ಸತ್ಯದಲ್ಲಿ ನಿಲ್ಲಬೇಕಾಗಿದೆ. ಆತನ ಜೀವದಲ್ಲಿ ಆನಂದಿಸಬೇಕಾಗಿದೆ. ಆಪತ್ಕಾಲದಲ್ಲಿ ದುರ್ಗವಾಗಿದ್ದಾನೆ ಯೇಸು. ಯೆಹೋವನೇ, ನಿನ್ನ ನಾಮ ಮಹಿಮೆಯನ್ನು ಬಲ್ಲವರು ನಿನ್ನಲ್ಲಿ ಭರವಸೆ ಇಡುವರು. ದೇವರ, ಯೇಸುವಿನ ಅಥವಾ ತಂದೆಯ ನಾಮ ಮಹಿಮೆಯನ್ನು ಬಲ್ಲವರು ಆತನಲ್ಲಿ ಭರವಸೆ ಇಡುತ್ತಾನೆ ಪ್ರೇರೆ. ಹೌದು, ಯೇಸು ಎಂದರೆ ಸ್ವರ್ಗ, ಮರ್ತ್ಯ ಅಂದರೆ ಭೂಮಿ, ಸ್ವರ್ಗ ಅಂದರೆ ದೇವ ಲೋಕ, ದೇವದೂತರ ಲೋಕ. ನಾವು ಈ ಲೋಕದ ನಂತರ ಆ ಲೋಕ ಪ್ರವೇಶ ಆಗಬೇಕೇ ಪ್ರೇರೆ. ಸ್ವರ್ಗ, ಭೂಲೋಕ, ಪಾತಾಳದ ಎಲ್ಲ ಜೀವರಾಶಿಗಳು ಯೇಸುವಿನ ಹೆಸರಿಗೆಂದೇ ಮೊಣಕಾಲೂರಿ ಮಣಿಯುತ್ತಾರೆ ಪ್ರೇರೆ. ಈ ರೀತಿಯಲ್ಲಿ ತಂದೆಯಾದ ದೇವರಿಗೆ ಘನತೆಯನ್ನು, ಮಹಿಮೆಯನ್ನು, ಗೌರವವನ್ನು ಸಲ್ಲಿಸುತ್ತಾರೆ. ಹೌದು, ಯೇಸುವೆ ಅದೃಶ್ಯ ದೇವರ ಸಾದೃಶ್ಯ ರೂಪನೆಂದು, ಹೌದು ಪ್ರೇರೆ, ಸರ್ವ ಸೃಷ್ಟಿಕರ್ತನೆಂದು
ಆತನ ಮುಖಾಂತರ ಸಮಸ್ತ ಉಂಟಾಯಿತೆಂದು, ಉಂಟಾದದರಲ್ಲಿ ಆತನಿಲ್ಲದ ಒಂದು ಉಂಟಾಗಲಿಲ್ಲ. ಆತನಲ್ಲಿ ಜೀವ ಇತ್ತು, ಆ ಜೀವ ಕತ್ತಲಲ್ಲಿ ಪ್ರಕಾಶಿಸಿತು, ಮಾನವ ಕುಲದ ಜ್ಯೋತಿಯಾಗಿತ್ತು, ಕತ್ತಲು ಅದನ್ನು ಗೆಲ್ಲಲಾಗಲಿಲ್ಲ. ಅದು ಪ್ರೇರೆ. ಯಾಕಂದರೆ ಯೇಸುವನ್ನು ಮೊರೆ ಹೋಗುವವರನ್ನು ಆತನು ಕೈ ಬಿಡುವುದಿಲ್ಲ ಪ್ರೇರೆ. ಹೌದು, ನನ್ನಲ್ಲಿ ಸಂದೇಹ ಪಡದವನೇ ಭಾಗ್ಯವಂತನು ಎಂದು ಹೇಳಿದ್ದಾನೆ ಪ್ರೇರೆ. ಆತನಲ್ಲಿ ನಿಜವಾಗಿ ಮೊರೆ ಹೋಗುವುದಾದರೆ, ನಿಜವಾಗಿ ಭರವಸೆ ಇಡುವುದಾದರೆ ಆತನು ಕೈ ಬಿಡುವುದಿಲ್ಲ. ಹೌದು, ಹೀಗೆ ಯಾಕಂದರೆ ಆತನು ಕುಗ್ಗಿಯೋದವರಿಗೆ ಆಶ್ರಯ, ದುರ್ಗ, ಆತನ ನಾಮ ಮಹಿಮೆಯುಳ್ಳದ್ದು, ಭರವಸೆಗೆ ನಂಬಿಕೆಗೆ ಪಾತ್ರನಾಗಿದ್ದಾನೆ ಪ್ರೇರೆ. ಆತನ ಆಶ್ರಿತರಲ್ಲಿ ಒಬ್ಬರನ್ನು ಅಪರಾಧಿಯಿಂದ ಎಣಿಸುವುದಿಲ್ಲ. ನಾವು 2ನೇ ವಾಕ್ಯ ಓದಿದ್ದು ಪ್ರೇರೆ. ಈಗ 3ನೇ ವಾಕ್ಯ, ನೀವೆಲ್ಲರೂ ಒಬ್ಬ ಅಂದರೆ ನಾನು ಕದಲಿ ಬೀಳೆನೆಂದು ಹೇಳ್ತಿದ್ದಾನೆ 2ನೇ ವಾಕ್ಯದಲ್ಲಿ. 62ನೇ ಕೀರ್ತನೆ 2ನೇ ವಾಕ್ಯ, 62 ಚಾಪ್ಟರ್ 2nd ವರ್ಡ್. ಆತನೇ ನನಗೆ ಶರಣನು, ರಕ್ಷಕನು, ದುರ್ಗವು ಎಂದು ಹೇಳ್ತಿದ್ದಾನೆ. ನಾನು ಕದಲಿದರೂ ಬೀಳೆನು, ನಾನು ಕದಲಿದರೂ ಬೀಳುವುದಿಲ್ಲ ಅಂತ ಪ್ರೇರೆ. ಕಾರಣ, ದೇವರೇ ಶರಣನಾಗಿರುವಾಗ, ರಕ್ಷಕನಾಗಿರುವಾಗ, ದುರ್ಗವಾಗಿರುವಾಗ, ಬೆಳಕಾಗಿರುವಾಗ, ಮನಃಶಾಂತಿ ಆಗಿರುವಾಗ, ಆಶ್ರಯವಾಗಿರುವ ನಾವು ಕದಲಿದರೂ ಬೀಳುವುದಿಲ್ಲ ಪ್ರೇರೆ, ಮತ್ತೆ ನಿಂತುಕೊಳ್ಳುತ್ತೇವೆ. ಹೌದು, ಹೀಗೆ ನಾವು ಒಂದು ವಾಕ್ಯ ನೋಡೋದಾದರೆ, ಹಾಲೆಲೂಯಾ, ಥ್ಯಾಂಕ್ ಯು ಜೀಸಸ್. ಕೀರ್ತನೆಗಳ ಗ್ರಂಥ 10ನೇ ಅಧ್ಯಾಯ 6ನೇ ವಾಕ್ಯ. ಕೀರ್ತನೆಗಳ ಗ್ರಂಥ 10ನೇ ಅಧ್ಯಾಯ 6ನೇ ವಾಕ್ಯ ಪ್ರೇರೆ. ಸ್ಲಾಮ್ಸ್ 10th ಚಾಪ್ಟರ್ ವರ್ಸ್ 6th ವರ್ಡ್. ಇಲ್ಲಿ ಓದುವುದಾದರೆ, ತಾನು ಕದಲುವುದೇ ಇಲ್ಲ, ತನಗೆ ವಿಪತ್ತು ಎಂದಿಗೂ ಸಂಭವಿಸುವುದಿಲ್ಲ ಅಂದುಕೊಂಡಿದ್ದಾನೆ. ಈ ಕೀರ್ತನೆ ಪೀಠಿಕೆ ಓದುವುದಾದರೆ, ಯೆಹೋವನು ಅಂದರೆ ದೇವರು ಸೊಕ್ಕಿದವರನ್ನು ಶಿಕ್ಷಿಸಿ ಕುಗ್ಗಿದವರನ್ನು ರಕ್ಷಿಸಬೇಕೆಂದು ಬೇಡಿಕೊಳ್ಳುವ ಕೀರ್ತನೆ ಪ್ರೇರೆ. ದಾವೀದನು ಕುಗ್ಗಿ ಹೋದವರನ್ನು ರಕ್ಷಿಸುತ್ತೇವಾ, ಸೊಕ್ಕಿದವರನ್ನು ಶಿಕ್ಷಿಸುತ್ತದೆ, ಅವರಿಗೆ ಬುದ್ಧಿ ಕಲಿಸು, ಅವರನ್ನು ಕೂಡ ಪಾತಾಳಕ್ಕೆ ಹೋಗದಂತೆ ಕಾಪಾಡು. ಆ ಅಜ್ಞಾನದಲ್ಲಿ ಸೊಕ್ಕಿನಲ್ಲಿ ಇರುವುದಾದರೆ ಸೈತಾನನೊಂದಿಗೆ ನರಕದಲ್ಲಿ ಬೀಳುತ್ತಾರೆ ಎಂದು ಹೇಳುವುದರ ಮುಖಾಂತರ 10ನೇ ಕೀರ್ತನೆ 6ನೇ ವಾಕ್ಯದಲ್ಲಿ ಹೇಳುತ್ತಿದ್ದಾನೆ. ಈ ಸೊಕ್ಕಿದವರು ತಾನು ಕದಲುವುದೇ ಇಲ್ಲ ಅಂದುಕೊಳ್ತಾರೆ ಅಂತ ಪ್ರೇರೆ. ಆದರೆ ದುರ್ಗವು, ಶರಣನು, ರಕ್ಷಕನು ಆದವರಿಗೆ ಭಕ್ತರು ಕದಲುವುದಿಲ್ಲ ಪ್ರೇರೆ. ನಾವು 62ನೇ ಕೀರ್ತನೆ 2ನೇ ವಾಕ್ಯದಲ್ಲಿ ನೋಡ್ತಿದ್ದೇವೆ, ಯೆಹೋವನೇ ನನಗೆ ಶರಣನು, ರಕ್ಷಕನು, ದುರ್ಗವು, ನಾನು ಕದಲುವುದಿಲ್ಲ, ಕದಲಿದರೂ ಬೀಳೆನು. ಕಾರಣ, ದೇವರು ದುರ್ಗ, ರಕ್ಷಕ, ಆಶ್ರಯ ಆಗಿರೋದ್ರಿಂದ. ಇನ್ನೊಬ್ಬರು ಕೂಡ ಕದಲುವುದಿಲ್ಲ, ಬೀಳುವುದಿಲ್ಲ ಎಂದು ಹೇಳುತ್ತಿದ್ದಾರೆ. ಯಾರವರು? ಸೊಕ್ಕಿದವರಂತ ಪ್ರೇರೆ. ತಾನು ಕದಲುವುದೇ ಇಲ್ಲ ಎಂದು, ತನಗೆ ವಿಪತ್ತು ಎಂದಿಗೂ ಸಂಭವಿಸುವುದಿಲ್ಲ ಎಂದು ಅಂದುಕೊಂಡಿದ್ದಾರಂತೆ. ಆದರೆ ಅವರು ದೇವರವರನ್ನು ಬೀಳಿಸ್ತಾನಂತ ಪ್ರೇರೆ. ಯೆಹೋವನೇ ಅನ್ಯಜನಗಳ ನಿಶ್ಶೇಷರಾಗುವರು. 16ನೇ ವಾಕ್ಯ ಓದುವುದಾದರೆ 10ನೇ ಕೀರ್ತನೆ, ಆತನ ದೇಶದ ಕೊನೆಯ ಭಾಗ, ಆತನ ದೇಶದಲ್ಲಿ ಅನ್ಯಜನಗಳು ನಿಶ್ಶೇಷರಾಗುವರು. ಯಾರು ಪ್ರೇರೆ ಕದಲಿದರೂ ಬೀಳುವುದಿಲ್ಲ ಎಂದುಕೊಳ್ಳುತ್ತಾರೆ? ದೇವರನ್ನು ನಂಬಿಲ್ಲ, ಅವರು ಕೂಡ ಬೀಳುವುದಿಲ್ಲ ಅಂತ. ಅವರು ಸೊಕ್ಕಿನವರು, ದೇವರನ್ನು ಆಶ್ರಯಿಸಿಲ್ಲ, ಅವರು ದೇವರನ್ನು ಅರಿಯದವರು, ಅನ್ಯಜನಗಳು ನಿಶ್ಶೇಷರಾಗುತ್ತಾರೆ. ಹೌದು, ನಾವು ಅದು ಕೀರ್ತನೆ 62ನೇ ಅಧ್ಯಾಯ 3ನೇ ವಾಕ್ಯ ಓದುವುದಾದರೆ, ನೀವೆಲ್ಲರೂ ಒಬ್ಬ ಪುರುಷನ ಮೇಲೆ ಬಿದ್ದು ಅವನು ಬಾಗಿದ ಗೋಡೆಯು ಕುಸಿದ ಪ್ರಾಕಾರವು ಎಂಬಂತೆ ಅವನನ್ನು ಹೊಡೆದು ಕೆಡವಬೇಕೆಂದಿರುವುದು ಇನ್ನೆಷ್ಟರವರೆಗೆ. ದಾವೀದನು ಹೇಳುತ್ತಿದ್ದಾನೆ, ತನ್ನ ಕಷ್ಟದ ಪರಿಸ್ಥಿತಿಯಲ್ಲಿ ಅರಸ ಸೌಲನ ಮುಖಾಂತರ. ಸೌಲ ಅರಸ, ಇಸ್ರೇಲ್ ಮೊದಲನೇ ಅರಸ ಪ್ರೇರೆ. ದೇವಜನರು ಆತನ ದೇವರ ಪ್ರವಾದಿ, ದೇವರ ಮನುಷ್ಯ ಆದ ಭವಿಷ್ಯತ್ಕಾರನಾದ ಸೊಮೇಲ್ ಪ್ರವಾದಿಗೆ ಹೇಳಿ, ಅನ್ಯ ಜನರಂತೆ ನಮಗೊಬ್ಬ ಅರಸನನ್ನು ನೇಮಿಸೆಂದು ಕೇಳಿ ಪೀಡಿಸಿ ಪಡೆದುಕೊಂಡ ಅರಸ ಯಾರು? ಸೌಲ. ಆತನು ದೇವರಿಗೆ ನಿಜವಾಗಿ ವಿಧೇಯ ಆಗಿಲ್ಲ ಪ್ರೇರೆ. ದೇವರು ಮಾಡೆಂದಿದ್ದು ಪೂರ್ಣವಾಗಿ ಮಾಡಿ ಬರ್ತಿದ್ದಿಲ್ಲ, ಅರ್ಧ ಮಾಡ್ತಿದ್ದ. ಒಂದು ಊರಿಗೆ ಹೋಗಿ ಯುದ್ಧ ಮಾಡಿ ಎಲ್ಲವನ್ನು ನಾಶ ಮಾಡಿ ಸುಟ್ಟಾಕಿ ಬಾ ಅಂದರೆ ಕೆಲವು ಮಾಡಿ, ಕೆಲವು ಸುಟ್ಟಾಕಿ, ಕೆಲವು ತೆಗೆದುಕೊಂಡು ಬರ್ತಿದ್ದ. ದೇವರಿಗೆ ಅವಿಧೇಯ ಆಗಿದ್ದ. ಆತನ ನಂತರ ದಾವೀದನಿಗೆ ಅರಸನ ಸ್ಥಾನ ಕೊಡುತ್ತೇನೆ, ಈತನನ್ನು ತೆಗೆದುಹಾಕುತ್ತೇನೆ ಎಂದು ಪ್ರವಾದಿ ಭವಿಷ್ಯತ್ಕಾರನಾದ ಸಮುವೇಲನಿಗೆ ಹೇಳಿರ್ತಾನೆ ದೇವರು. ಆಗ ಸೌಲ ಅರಸನಿಗೆ ಗೊತ್ತಾದಾಗ
ದಾವೀದನೇ ಮುಂದೆ ಆಗಲಿರುವ ಅರಸ ಎಂದು ತಿಳಿದು ಆತನನ್ನು ಕೊಲ್ಲಬೇಕೆಂದು ಹುಡುಕಾಡುತ್ತಿರ್ತಾನೆ. ದಾವೀದನ್ನು ತಪ್ಪಿಸಿಕೊಂಡು ತಿರುಗಾಡುತ್ತಿರುವಾಗ ಬರೀತಿರುವ ಕೀರ್ತನೆ ಪ್ರೇರೆ, ನೀವೆಲ್ಲರೂ ಸೈನಿಕರು ಬಂದಿರ್ತಾರೆ, ಅನೇಕ ಸೈನಿಕರು ಸೌಲನ ರಾಜನ ಕಡೆಯಿಂದ ದಾವೀದನ್ನು ಹುಡುಕಿ ಹಿಡಿದು ಸಾಯಿಸಲು ಅಥವಾ ಆತನನ್ನು ಕಟ್ಟಿಹಾಕಲು. ಆ ದಾವೀದ ಹೇಳ್ತಿದ್ದಾನೆ, ನೀವೆಲ್ಲರೂ ಒಬ್ಬ ಪುರುಷನ ಮೇಲೆ ಬಿದ್ದು ಅವನು ಬಾಗಿದ ಗೋಡೆಯೋ ಕುಸಿದ ಪ್ರಾಕಾರವೋ ಎಂಬಂತೆ ಅವನನ್ನು ಹೊಡೆದು ಕೆಡವಬೇಕೆಂದಿರುವುದು ಇನ್ನೆಷ್ಟರವರೆಗೆ. ನಾವು ಸಾಮಾನ್ಯವಾಗಿ ಜಗಳಾಡುವುದರಲ್ಲಿ ನೋಡ್ತಿರ್ತೇವೆ, ಸಾಮಾನ್ಯ ಸಮಾಜದಲ್ಲಿ. ಹೌದು, ಅನೇಕ ಜನರು ಸೇರಿ ಒಬ್ಬ ಮನುಷ್ಯನ ಮೇಲೆ ನೀತಿ ನ್ಯಾಯ ಧೈರ್ಯದಿಂದಿರುವಾತ, ಮರಣಕ್ಕೆ ಬಡದಾತ, ಒಳ್ಳೆಯ ಮಾರ್ಗದಲ್ಲಿರುವಾತ, ಆತನಿಗೆ ವಿರುದ್ಧವಾಗಿ ನೀತಿವಂತನಿಗೆ ವಿರುದ್ಧವಾಗಿ ಅನೀತಿವಂತರು, ಕುಡುಕರು, ಕಾಮುಕರು, ಹಣದಾಶೆಗಾಗಿ ಇನ್ನೊಬ್ಬರನ್ನು ಹೊಡೆದು ಗಾಯಪಡಿಸುವವರು, ಕೊಲೆ ಮಾಡುವವರು ಎಲ್ಲರೂ ಒಬ್ಬ ಪುರುಷನ ಮೇಲೆ ಬಿದ್ದು ಬಾಗಿದ ಗೋಡೆಯು ಕುಸಿದ ಪ್ರಾಕಾರವು ಎಂಬಂತೆ ಅವನನ್ನು ಹೊಡೆದು ಕೆಡವಬೇಕೆಂದಿರುವುದು ಇನ್ನೆಷ್ಟರವರೆಗೆ. ಹೌದು ಪ್ರೇರೆ, ಅವರು ಕೆಟ್ಟು ಹೋದವರು. 4ನೇ ವಾಕ್ಯ, ಅವನನ್ನು ಉನ್ನತ ಸ್ಥಾನದಿಂದ ದೊಬ್ಬುವುದೇ ಅವರ ಆಲೋಚನೆ. ಹೌದು ಪ್ರೇರೆ, ಆತನು ಒಳ್ಳೆಯ ಮಾರ್ಗದಲ್ಲಿದ್ದಾನೆ. ಆ ಒಳ್ಳೆಯ ಮಾರ್ಗದಲ್ಲಿದ್ದರೆ ನಾವು ಸುಖ ಪಡುವುದು ಕಷ್ಟ, ಆಸ್ತಿ ಅಂತಸ್ತು ಗಳಿಸಿಕೊಳ್ಳುವುದು ಕಷ್ಟ. ಒಳ್ಳೆಯವರಿಗೆ ಕಾಲ ಇಲ್ಲ ಎಂದು ಅಜ್ಞಾನವಾಗಿ ಸೈತಾನನ ಆಲೋಚನೆಯಿಂದ ತುಂಬಿದವರು ಪ್ರೇರೆ. ಈತನನ್ನು ನಮ್ಮ ದಾರಿಯಿಂದ ತೆಗೆಯೋಣ, ನಾವು ಆ ಅಡ್ಡದಾರಿಯಿಂದ ಸಂಪಾದಿಸೋಣ, ಅಡ್ಡದಾರಿಯಿಂದ ಸುಖ ಪಡೋಣ, ವಧೆಗೆ ತರಲ್ಪಟ್ಟ ಕೊಯ್ಯುವುದಕ್ಕೆ ಕರೆಯದುಕೊಂಡು ಹೋಗುವ ಕುರಿಯಂತೆ ಸಿದ್ಧವಾಗೋಣ ಎಂದು ರೆಡಿಯಾಗುತ್ತಿದ್ದಾರೆ ಪ್ರೇರೆ. ಹೌದು, ದೇವರವರನ್ನು ನಿಜವಾಗಿ ಅಕ್ರಮ ಅನ್ಯಾಯ ಮಾಡುವವರನ್ನು ಆತನು ಗುರುತಿಸುತ್ತಾನೆ ಪ್ರೇರೆ. ಅನುದಿನವೂ ಹೊಲದಲ್ಲಿ ಕಳೆ ಹೇಗೆ ಕೀಳುತ್ತಾರೋ ರೈತರು, ಅನುದಿನ ದುಷ್ಟರನ್ನು ಈ ಭೂಲೋಕದಿಂದ ದೇವರು ತೆಗೆಯುತ್ತಾ ಬರುತ್ತಾನೆ. ಕಾರಣ ಅವರಿಗೆ ಅನೇಕ ಅವಕಾಶಗಳನ್ನು ಕೊಡುತ್ತಾನೆ. ಆದರೂ ಅವರು ದೇವರ ಮಾತುಗಳನ್ನಾಗಲಿ, ಒಳ್ಳೆಯದನ್ನಾಗಲಿ, ನೆರೆಯವರ ಮೇಲೆ ಪ್ರೀತಿಯನ್ನಾಗಲಿ, ದೇವರ ಸ್ವರೂಪದಲ್ಲಿರುವವರ ಮೇಲೆ ಕನಿಕರವನ್ನಾಗಲಿ ಪೂರ್ತಿ ಬಿಟ್ಟು ಕಲ್ಲು ಹೃದಯ ಮಾಡಿಕೊಳ್ಳುವುದಾದರೆ ದೇವರವರನ್ನು ಕೆಡವಿಬಿಡುತ್ತಾನೆ. ಸಜೀವರಾಗಿ ಪಾತಾಳಕ್ಕೆ ಇಳಿದು ಹೋಗುತ್ತಾರೆ, ಕನಸಿನಂತೆ ಮಾಯವಾಗುತ್ತಾರೆ. ಅದು ಪ್ರೇರೆ. ಹೀಗೆ ನಾವು 62ನೇ ಕೀರ್ತನೆ 4ನೇ ವಾಕ್ಯ ಓದುವುದಾದರೆ, ಅವನನ್ನು ಉನ್ನತ ಸ್ಥಾನದಿಂದ ದೊಬ್ಬುವುದೇ ಅವರ ಆಲೋಚನೆ. ಹೌದು, ಒಬ್ಬನಿಗೆ ವಿರುದ್ಧವಾಗಿ ಅನೇಕರು ಕಾರ್ಯ ಮಾಡುತ್ತಾರೆ. ಇದು ಸೈತಾನನ ಕೆಲಸ. ಉನ್ನತ ಸ್ಥಾನದಿಂದ ದೊಬ್ಬುವುದೇ ಅವರ ಕೆಲಸ. ಹೌದು ಪ್ರೇರೆ. ಹೀಗೆ ಸುಳ್ಳಾಡುವುದು ಅವರಿಗೆ ಅತಿ ಸಂತೋಷ. ಸುಳ್ಳಾಡುವುದು ಅವರಿಗೆ ಅತಿ ಸಂತೋಷ. ನಾವು ಪರಿಸರ ಶಾಸ್ತ್ರಿಗಳನ್ನು ನೋಡ್ತೇವೆ. ಯೇಸು ಸತ್ಯ ಮಾತಾಡಿದರೆ ಅವರು ಸುಳ್ಳಾಡುತ್ತಿರ್ತಾರೆ. ಹೌದು ಪ್ರೇರೆ. ಅವರು ಧರ್ಮಶಾಸ್ತ್ರದಲ್ಲಿ ಬರೆದಿರುವುದನ್ನು ಕೈಗೊಂಡು ನಡೆಯುವುದಿಲ್ಲ. ಆ ಪೀಠಗಳಲ್ಲಿ, ವಂದನೋಪಚಾರಗಳಲ್ಲಿ, ಆ ದಶಮಾಂಶಗಳಲ್ಲಿ ಹೆಚ್ಚಳ ಪಡುತ್ತಿರ್ತಾರೆ. ಹೌದು, ಹೊಸ ಒಡಂಬಡಿಕೆ ಪ್ರಕಾರ ದೇವರು ಕಳಿಸಿಕೊಟ್ಟ ಲೋಕರಕ್ಷಕನಲ್ಲಿ ಆತನ ಬಾಯಿಂದ ಬರುವ ಜೀವ ಮಾತುಗಳಲ್ಲಿ, ಹೌದು ಪ್ರೇರೆ, ರಕ್ಷಕನಲ್ಲಿ ಅವರು ಸಂತೋಷಪಡುತ್ತಿಲ್ಲ, ಸುಳ್ಳಾಡುವುದರಲ್ಲಿ ಅತೀ ಸಂತೋಷ. ಹೌದು ಪ್ರೇರೆ. ಬಾಯಿಂದ ಅರಸಿ ಮನಸ್ಸಿನಿಂದ ಶಪಿಸುತ್ತಾರೆ. ಬಾಯಿಂದ ಅರಸುತ್ತಾರೆ, ಮನಸ್ಸಿನಿಂದ ಶಪಿಸುತ್ತಾರೆ. ಯಾರು ಪ್ರೇರೆ? ಒಬ್ಬನಿಗೆ ವಿರೋಧವಾಗಿ ಅನೇಕರು. ಹೌದು, ಬಾಯಿಂದ ಹರಸಿ ಮನಸ್ಸಿಂದ ಶಪಿಸುತ್ತಾರೆ. ಯಾರು? ದೇವರನ್ನು ಅರಿಯದವರು, ದೇವರಿಂದ ನಿಧಾನವಾಗಿ ದೂರವಾಗುತ್ತಿರುವವರು, ಬೆಳಕಿನ ಲೋಕದಿಂದ ನರಕದ ಲೋಕದ ಕಡೆ ಪ್ರಯಾಣವಾಗುತ್ತಿರುವವರು. ಅದು ಪ್ರೇರೆ. ಕ್ರಿಸ್ತ ಯೇಸುವಿನ ಸಂದೇಶದಿಂದ ದೂರವಾಗಿ ನಾಶನದ ಸಂದೇಶಕ್ಕೆ ಸಮೀಪವಾಗುತ್ತಿರುವವರು, ಬೆಳಕಿಲ್ಲದ ಲೋಕ ಪಾತಾಳ ನರಕಕ್ಕೆ ಪ್ರವೇಶ ಆಗುತ್ತಿದ್ದಾರೆ ಪ್ರೇರೆ. ಅನಂತ ಶಿಕ್ಷೆಗೆ ಅಲ್ಲೂ ಕಡಿಯುವವರು, ಗೋಳಾಡುವವರು, ಸುಡುವ ಬೆಂಕಿ ಆರುವುದಿಲ್ಲ, ಕಡಿಯುವಳು ಆರುವುದಿಲ್ಲ. ಹೌದು ಪ್ರೇರೆ. ನಾವಾದರೂ ಸುಳ್ಳಾಡುವುದು ಬೇಡ ಪ್ರೇರೆ. ಅತಿ ಸಂತೋಷ ಪಡಬಾರದು. ಸುಳ್ಳಾಡುವುದಾಗಲಿ, ಸುಳ್ಳಾಡುವವರನ್ನು ನೋಡಿ ಆಗಲಿ ಅವರಿಗೆ ಪ್ರಾಯಿಸಬೇಕು, ಅವರಿಗೆ ಎಚ್ಚರಪಡಿಸಬೇಕು. ಬಾಯಿಂದ ಹರಸಬೇಕು, ಮನಸ್ಸಿನಿಂದ ಶಪಿಸಬಾರದು. ಹೌದು ಪ್ರೇರೆ. ಬಾಯಿಂದ ಹರಸುವುದಿದ್ದರೂ ಕೂಡ ಮನಸ್ಸಿನಿಂದ ಶಪಿಸಬಾರದು. ಕಾರಣ ನಿನ್ನನ್ನು ದೇವರು ಆಶೀರ್ವಾದ ಆಗುವುದಕ್ಕೆ ಕರೆದಿದ್ದಾನೆ. ಆಶೀರ್ವಾದ ನಿನಗೆ ಬೇಕಾದರೆ ನೀನು ಇನ್ನೊಬ್ಬರನ್ನು ಆಶೀರ್ವದಿಸಬೇಕಾಗಿದೆ. ಬಿತ್ತುವುದನ್ನೇ ಕೊಯ್ಯುತ್ತೇವೆ.
ಹೌದು ಪ್ರೇಯರ್. ಹೀಗೆ 5ನೇ ವಾಕ್ಯ ನೋಡೋದಾದರೆ 62ನೇ ಕೀರ್ತನೆ 5ನೇ ವಾಕ್ಯ, ನನ್ನ ಮನವೇ ದೇವರನ್ನೇ ನಂಬಿ ಶಾಂತವಾಗಿರು, ನನ್ನ ನಿರೀಕ್ಷೆಯು ನೆರವೇರುವುದು ಆತನಿಂದಲೇ. ನಮ್ಮೆಲ್ಲರ ಮನ ದೇವರನ್ನೇ ನಂಬಿ ಶಾಂತವಾಗಿರ್ಬೇಕು ಪ್ರೇರೆ. ನಮ್ಮ ನಿರೀಕ್ಷೆಯು ದೇವರಿಂದಲೇ ನೆರವೇರುತ್ತದೆ. ಹೌದು, ನಮ್ಮ ನಿರೀಕ್ಷೆ ನಮ್ಮ ಭುಜಬಲದಿಂದ, ನಮ್ಮ ಜ್ಞಾನದಿಂದಲ್ಲ, ನಮ್ಮ ಸೌಂದರ್ಯದಿಂದಲ್ಲ, ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ನಿಂದಲ್ಲ, ನಮ್ಮ ಸೌಂದರ್ಯ ಮತ್ತು ವಿದ್ಯಾಭ್ಯಾಸದಿಂದಲ್ಲ, ನಮಗಿರುವ ಅಧಿಕಾರಗಳ, ನಮ್ಮ ಬಂಧು ಮಿತ್ರರ ಆಸ್ತಿಯ ಬ್ಯಾಂಕ್ ಬ್ಯಾಲೆನ್ಸಿನ ಬಲದಿಂದಲ್ಲ. ನಮ್ಮ ನಿರೀಕ್ಷೆ ನೆರವೇರುವುದು ಆತನಿಂದಲೇ. ನಿಜವಾದ ನಿರೀಕ್ಷೆ ಏನು ಪ್ರೇರೆ? ನಾವು ಮಾರ್ಪಡುವೆವು. ಯೇಸು ಕ್ರಿಸ್ತ ಬಂದಾಗ ನಾವು ಆತನ ಮಹಿಮೆಯ ಶರೀರದಂತೆ ಸ್ವರ್ಗಕ್ಕೆ ಯೋಗ್ಯರಾಗಿ ಅನಂತ ಜೀವಿತಕ್ಕೆ, ಕಣ್ಣು ಕಾಣದ ಕಿವಿ ಕೇಳದ ಮಾನವ ಹೃದಯ ಗ್ರಹಿಸದ ಆನಂದ, ಅತಿಶಯ, ಆಮೋದಗಳನ್ನು ಅನುಭವಿಸುವ ಜೀವಿತಕ್ಕೆ ಪ್ರವೇಶ ಆಗುತ್ತೆ ಪ್ರೇರೆ. ದೇವರು ತನ್ನನ್ನು ಒಲಿದವರಿಗೆ ಸಿದ್ಧ ಮಾಡಿಟ್ಟಿದ್ದಾನೆ. ಹೌದು ಪ್ರೇರೆ. ಹೀಗೆ ನಮ್ಮ ಮನ ದೇವರನ್ನು ನಂಬಿ ಶಾಂತವಾಗಿರ್ಬೇಕು ಪ್ರೇರೆ. ಬೇರೆ ಯಾವ ವಿಷಯಗಳಲ್ಲ, ದೇವರನ್ನೇ ನಂಬಿ. ದೇವರು ಆತ್ಮಸ್ವರೂಪನಾಗಿದ್ದಾನೆ. ಆತನನ್ನು ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸತಕ್ಕದ್ದು. ನಮ್ಮ ಮನ ಶಾಂತವಾಗಿರಬೇಕಾದ್ರೆ, ದೇವರನ್ನು ನಂಬಬೇಕಾದರೆ, ದೇವರು ಕಳಿಸಿಕೊಟ್ಟ ಯೇಸು ಕ್ರಿಸ್ತನಲ್ಲಿ ವಿಶ್ವಾಸ ಇಡಬೇಕು. ಆತ ಹೇಳಿದ ಮಾತುಗಳನ್ನು ಪ್ರೀತಿಸಿ ಕೈಗೊಂಡು ನಡೆಯಬೇಕು. ಆಗ ಆತನು ತಂದೆಯಲ್ಲಿ ಬೇಡಿಕೊಳ್ಳುತ್ತಾನೆ. ತಂದೆ ಬೇರೊಬ್ಬ ಸಹಾಯಕನನ್ನು ಕಳಿಸಿಕೊಡುತ್ತಾನೆ. ಆ ಸಹಾಯಕ ಬಂದು ನಮ್ಮೊಳಗೆ ವಾಸ ಮಾಡುತ್ತಾನೆ, ನಮ್ಮ ಸುತ್ತಲೂ ಇರುತ್ತಾನೆ, ಸಮಗ್ರ ಸತ್ಯಕ್ಕೆ ಕಡೆಗೆ ಕರೆದುಕೊಂಡು ಹೋಗುತ್ತಾನೆ, ಮುಂದೆ ಆಗುವ ಸಂಗತಿಗಳನ್ನು ತಿಳಿಸುತ್ತಾನೆ ಪ್ರೇರೆ. ಪಾಪ, ನ್ಯಾಯ, ನೀತಿ, ಅಂತಿಮ ತೀರ್ಪು, ದೇವರ ಕೋಪ, ಅದು ಇವುಗಳ ವಿಷಯ ತಿಳಿಸುತ್ತಾನೆ. ದೇವರ ಕೋಪದಿಂದ ತಪ್ಪಿಸಿ ದೇವರ ಪ್ರೀತಿಯಲ್ಲಿ ಪಾಲುಗಾರನಾಗಿ ಮಾಡುತ್ತಾನೆ ದೇವರಾತ್ಮ, ಪರಿಶುದ್ಧಾತ್ಮ. 6ನೇ ವಾಕ್ಯ 62ನೇ ಕೀರ್ತನೆ 62 ಚಾಪ್ಟರ್ ಸ್ಲಾಮ್ಸ್ ವರ್ಸ್ 6th ವರ್ಡ್, ಆತನೇ ನನಗೆ ಶರಣನು, ರಕ್ಷಕನು, ದುರ್ಗವು, ನಾನು ಕದಲುವುದಿಲ್ಲ. ಪ್ರೇರೆ, ದೇವರೇ ನಮಗೆ ಶರಣನು, ರಕ್ಷಕನು, ದುರ್ಗವು, ನಾವು ಕದಲುವುದಿಲ್ಲ. 7ನೇ ವಾಕ್ಯ, ನನ್ನ ರಕ್ಷಣೆಯು ಮಾನಕ್ಕೂ ದೇವರೇ ಆಧಾರ. ನಮ್ಮೆಲ್ಲರ ರಕ್ಷಣೆಗೂ ಮಾನಕ್ಕೂ ದೇವರೇ ಆಧಾರ. ನನಗೆ ಬಲವಾದ ದುರ್ಗವು, ಆಶ್ರಯವು ದೇವರಲ್ಲಿಯೇ. ನಮಗೆ ಬಲವಾದ ದುರ್ಗ, ಆಶ್ರಯ ದೇವರಲ್ಲಿ ಪ್ರೇರೆ, ಮತ್ತೆಲ್ಲಿಯೂ ಇಲ್ಲ. 8ನೇ ವಾಕ್ಯ, ಜನರೇ ಯಾವಾಗಲೂ ಆತನನ್ನೇ ನಂಬಿ ನಿಮ್ಮ ಹೃದಯವನ್ನು ಆತನ ಮುಂದೆ ಬಿಚ್ಚಿರಿ. ದೇವರು ನಮ್ಮ ಆಶ್ರಯವು. ಹೌದು ಪ್ರೇರೆ. ಜನರಂದರೆ ಆತನ ವಿಶ್ವಾಸ ಇಡುವವರು, ಸಾಮಾನ್ಯರಾಗಿರ್ಬೋದು, ಶ್ರೀಮಂತರು, ಬಡವರು, ಯಾರಾದರಾಗಿರ್ಬೋದು ಪ್ರೇರೆ, ಅನ್ಯ ಜನರು, ಸ್ವಜನರು. ಜನರೇ ನಾವೆಲ್ಲರೂ ಈ ದೇವರನ್ನೇ ಯಾವಾಗಲೂ ಆತನಲ್ಲಿ ನಂಬಿ ನಮ್ಮ ಹೃದಯವನ್ನು ಆತನ ಮುಂದೆ ಬಿಚ್ಚಿಡಬೇಕು ಪ್ರೇರೆ. ಕಷ್ಟ, ದುಃಖ, ಗೋಳಾಟ, ಅಧೈರ್ಯ, ಭಯ, ಮರಣ, ಅನಾರೋಗ್ಯ, ಎಲ್ಲ ಅಸೌಕರ್ಯ, ಕೊರತೆ ಎಲ್ಲ ದೇವರಲ್ಲಿ ನಾವು ಪ್ರಾರ್ಥನೆಯಲ್ಲಿ, ಆರಾಧನೆಯಲ್ಲಿ ನಮ್ಮ ಹೃದಯವನ್ನು ದೇವರನ್ನು ನಂಬಿ ಆತನಲ್ಲಿ ನಮ್ಮ ಸಮಸ್ಯೆ, ನಮ್ಮ ಜೀವಿತದ ಬಾಳಿನ ಪುಟಗಳು, ಕಣ್ಣೀರು ಆತನಲ್ಲೇ ಬಿಚ್ಚಿಡಬೇಕು ಪ್ರೇರೆ. ನಮ್ಮ ದೇವರೇ ನಮ್ಮ ಆಶ್ರಯ, ಕಾರಣ. ಹೀಗೆ 9ನೇ ವಾಕ್ಯ ನೋಡೋದಾದರೆ 62ನೇ ಕೀರ್ತನೆ 9ನೇ ವಾಕ್ಯ 62 ಚಾಪ್ಟರ್ ಸ್ಲಾಮ್ಸ್ 9th ವರ್ಡ್, ನರರು ಬರೀ ಉಸಿರೇ, ನರಾಧಿಪತಿಗಳು ಬರೀ ಮಾಯವೇ. ಅವರೆಲ್ಲರನ್ನು ತ್ರಾಸಿನಲ್ಲೇ ತೂಗಿ ನೋಡಿದರೆ ಉಸಿರಿಗಿಂತಲೂ ಲಘು. ಹೌದು ಪ್ರೇರೆ. ನಾವು ನರರು ಬರೀ ಉಸಿರಿ ಅಂತ ನೋಡುತ್ತೇವೆ. ನರಾಧಿಪತಿಗಳು ಬರೀ ಮಾಯ, ಅವರೆಲ್ಲರನ್ನು ತ್ರಾಸಿನಲ್ಲಿ ತೂಗಿ ನೋಡಿದರೆ ಉಸಿರಿಗಿಂತಲೂ ಲಘು ಅಂತ ಪ್ರೇರೆ. ಹೌದು, ಉಸಿರಿಗಿಂತಲೂ ಲಘು. 10ನೇ ವಾಕ್ಯ, ಅನ್ಯಾಯದಿಂದ ಸಂಪಾದಿಸಿದ್ದನ್ನು ನೆಚ್ಚಬೇಡಿರಿ, ಸುಲಿಗೆಯಿಂದ ಗಳಿಸಿ ಸೊಕ್ಕಿರಬೇಡಿರಿ, ಹೆಚ್ಚಿದ ಆಸ್ತಿಪಾಸ್ತಿಯಲ್ಲಿ ಮನಸ್ಸಿಡಬೇಡಿರಿ. ಹೌದು ಪ್ರೇರೆ. ಅನ್ಯಾಯದಿಂದ ಸಂಪಾದಿಸಿದ್ದಂದರೆ ನಾವು ನೋಡುತ್ತೇವೆ ಪ್ರೇರೆ. ಸುಲಿಗೆಯಿಂದ ಗಳಿಸಿ ಸೊಕ್ಕಿರಬೇಡಿರಿ. ನಾವು ಜ್ಞಾನೋಕ್ತಿ 1ನೇ ಅಧ್ಯಾಯ 10-19ನೇ ವಾಕ್ಯದಲ್ಲಿ ನೋಡುತ್ತೇವೆ ಪ್ರೇರೆ. ಹೌದು, ಅಲ್ಲಿ ಮಗನೇ ತಪ್ಪು ಮಾರ್ಗದಲ್ಲಿ ಹಿಡಿಯುವವರ ಹೆಜ್ಜೆಗಳನ್ನು ಹಿಡಿಯಬೇಡೆಂದು ದಾವೀದನು ತನ್ನ ಮಗನನ್ನು ಎಚ್ಚರಪಡಿಸುತ್ತಿದ್ದಾನೆ. ಮತ್ತು ಹೆಚ್ಚಿದ ಆಸ್ತಿಯಲ್ಲಿ ಮನಸ್ಸಿಡಬೇಡಿರಿ. ನಾವು ಲೂಕನ ಸುವಾರ್ತೆ 12ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ ಓದುತ್ತೇವೆ ಪ್ರೇರೆ. ಲೂಕ್ ಗಾಸ್ಪೆಲ್ ಚಾಪ್ಟರ್ 12 ವರ್ಸ್ 15th ವರ್ಡ್. ಇಲ್ಲಿ ಓದುವುದಾದರೆ, ಎಲ್ಲ ಲೋಭಕ್ಕೂ ಎಚ್ಚರಿಕೆಯಾಗಿದ್ದು ನಿಮ್ಮನ್ನು ಕಾಪಾಡಿಕೊಳ್ಳಿರಿ. ಒಬ್ಬನಿಗೆ ಎಷ್ಟು ಆಸ್ತಿ ಇದ್ದರೂ ಅದು ಅವನಿಗೆ ಜೀವಾಧಾರವಾಗುವುದಿಲ್ಲ. ಎಲ್ಲ ಲೋಭಕ್ಕೂ ಎಚ್ಚರಿಕೆಯಾಗಿದ್ದು ದೂರವಾಗಿರಬೇಕಂತ, ಅದು ನಮಗೆ ಜೀವಾಧಾರವಾಗುವುದಿಲ್ಲ. ಹೌದು, ಅದಕ್ಕೆ ಕುರಿತು ಸಾಮತಿಯನ್ನು ಹೇಳಿದ್ದಾನೆ ಪ್ರೇರೆ ಪ್ರಭು. ಹೌದು, ಹೀಗೆ ಸರ್ವಾಧಿಕಾರವು ದೇವರಿಗೆ ಸೇರಿದ ಸೊತ್ತು ಎಂದು ಹೇಳ್ತಿದ್ದಾನೆ ಪ್ರೇರೆ. ಸರ್ವಾಧಿಕಾರ ದೇವರದೇ ಎಂದು ದೇವರು ಒಮ್ಮೆ ಅಲ್ಲ 2 ಬಾರಿ ಹೇಳಿದ್ದನ್ನು ಕೇಳಿದ್ದೇನೆ. ಕರ್ತನೇ,
ನೀನು ಪ್ರೀತಿ ಸ್ವರೂಪನಾಗಿ ಪ್ರತಿಯೊಬ್ಬನಿಗೆ ಅವರವರ ಕೆಲಸಕ್ಕೆ ತಕ್ಕ ಹಾಗೆ ಪ್ರತಿಫಲವನ್ನು ಕೊಡುತ್ತಾನೆ. ಆಮೇನ್. ಥ್ಯಾಂಕ್ ಯು.